ರಾಜ್ಯದಲ್ಲಿ ಇಂದಿನಿಂದ ಜುಲೈ 18ರವರೆಗೂ ಬಿಟ್ಟು ಬಿಡದೆ ಮಳೆ ಸುರಿಯಲಿದೆ. ಈ ಒಂದು ಕಳೆದ ಕೆಲವು ದಿನಗಳಿಂದ ಮಳೆ ಧಾರಾಕಾರವಾಗಿ ಹಲವು ಜಿಲ್ಲೆಗಳಿಗೆ ಧಾರಾಕಾರವಾಗಿ ಸುರಿಯುತ್ತಿರುವ ಕಾರಣಕ್ಕಾಗಿ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಹಾಗಾಗಿ ಈ ವರ್ಷ ವಾಡಿಕೆಗಿಂತ ಮುಂಗಾರು ಅತ್ಯಧಿಕ ಪ್ರಮಾಣದಲ್ಲಿ ಬಿರುಸುಗೊಂಡಿದೆ. ಹವಾಮಾನ ಇಲಾಖೆಯು ನಮ್ಮ ರಾಜ್ಯದ ಈ ಒಂದು 11 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದ್ದು, ಅಗತ್ಯ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅಗತ್ಯವೆಂದು ಸೂಚಿಸಲಾಗಿದೆ. ಬಂದರೆ ಮಳೆ ಈ ರೀತಿಯಾಗಿ ಬರುತ್ತೆ, ಬರದೇ ಇದ್ರೆ ಸಾಕಷ್ಟು ಬಾರಿ ಈ ಒಂದು ಬರ ಪೀಡಿತ ಪ್ರದೇಶ ಅಂತ ಕೆಲವೊಂದು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಕೂಡ ಘೋಷಣೆಯಾಗಿದೆ. ಈ ಒಂದು ಮಳೆರಾಯನ ಒಂದು ಆಶೀರ್ವಾದನೆ ಹಾಗೆ ಅಂತಾನೆ ಹೇಳ್ಬೋದು. ಮಿಂಚು, ಗುಡುಗು, ಸಿಡಿಲು ಸಹಿತ ರಣ ಭಯಂಕರ ಮಳೆ ಬೀಳಲಿದೆ ಎಂದು IMD ತಿಳಿಸಿದೆ. ಹಾಗಾಗಿ ಯಾವ ಯಾವ ಜಿಲ್ಲೆಗಳಲ್ಲಿ ಈ ಒಂದು ಮಳೆ ಕಂಟಿನ್ಯೂ ಆಗಿ ಬೀಳುತ್ತೆ ಮತ್ತು ಈ ಒಂದು ಜುಲೈ 18ರವರೆಗೂ 11 ಜಿಲ್ಲೆಗಳಿಗೆ ಎಚ್ಚರಿಕೆಯನ್ನ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡಲಾಗುತ್ತಿದ್ದು, ತಪ್ಪದೆ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ತುಂಬ ಉಪಯುಕ್ತ ಮಾಹಿತಿ ಅಂತ ಅನಿಸ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ. ಬನ್ನಿ, ಹಾಗಿದ್ರೆ ಈ ಒಂದು ಮುಂಗಾರಿನಲ್ಲಿ ಅತ್ಯಧಿಕವಾಗಿ ಬೀಳುತ್ತಿರುವ ಈ ಒಂದು ಮಳೆ 2025ರಲ್ಲಿ ಮುಂಗಾರಿನಲ್ಲಿ ಜುಲೈ 18ರವರೆಗೂ ಅತ್ಯಧಿಕವಾಗಿ ಬೀಳುತ್ತಿರುವ ಈ ಮಳೆ 11 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ IMD ಘೋಷಣೆ ಮಾಡಿದೆ. ಹಾಗೂ ಈ ಒಂದು ರಾಜ್ಯದಲ್ಲಿ ಈಗಾಗಲೇ ಅನೇಕ ರೈತರು ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಕೆಲವೊಂದಿಷ್ಟು ರೈತರ ಜನ ಈಗಾಗಲೇ ಬಿತ್ತನೆ ಕಾರ್ಯ ಕಂಪ್ಲೀಟ್ ಆಗಿದೆ. ಇನ್ನೂ ಕೂಡ ಕೆಲವೊಂದಿಷ್ಟು ರೈತರು ತಮ್ಮ ಒಂದು ಬಿತ್ತನೆ ಕಾರ್ಯದಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. ಯಾಕಂದರೆ ಕೃಷಿ ಚಟುವಟಿಕೆಗಳು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅವರು ಕೈಗೊಳ್ತಾ ಇದ್ದಾರೆ. ಆದರೆ ಈ ಒಂದು ಮಿಂಚು, ಸಿಡಿಲು ಭಯಂಕರವಾಗಿದ್ದು ರೈತರಿಗೂ ಕೂಡ ತಮ್ಮ ಜಮೀನುಗಳಲ್ಲಿ ತಮ್ಮ ಒಂದು ಸುರಕ್ಷತೆಗೋಸ್ಕರ ಅಗತ್ಯ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತಗೊಳ್ಳಿ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಹಾಗೂ ಶಾಲೆಗೆ ಹೋಗುವ ಮಕ್ಕಳಿಗೂ ಕೂಡ ರೈನ್ ಕೋಟ್ ಆಗಿರಲಿ ಅಥವಾ ಯಾವುದೋ ಒಂದು ಕೊಡೆ ಆಗಿರಲಿ, ಅಂದರೆ ಅಂಬ್ರೆಲಾ ಆಗಿರಲಿ, ಅವರಿಗೆ ಕೊಟ್ಟು ಕಳಿಸಿ ಅಂತ IMD ತಿಳಿಸಿದೆ. ಹಾಗೂ ಚಿಕ್ಕ ಮಕ್ಕಳಿದ್ರೆ ನೀವೇ ಹೋಗಿ ನಿಮ್ಮ ಮಕ್ಕಳನ್ನು ಸ್ಕೂಲಿಂದ ಕರ್ಕೊಂಡು ಬನ್ನಿ ಮತ್ತು ಒಯ್ದು ಅವರನ್ನು ಶಾಲೆಗೆ ಬಿಡೋದು ಹೀಗೆ ಮಾಡಿ ಅಂತ IMD ಕೂಡ ಅತ್ಯಧಿಕವಾಗಿ ಬೀಸುವ ಗಾಳಿ, ಮಿಂಚು, ಸಿಡಿಲು ರಣ ಭಯಂಕರವಾಗಿ ಬೀಸ್ತಾ ಇರುವ ಕಾರಣಕ್ಕಾಗಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಳಿ ಅಂತ ಹೇಳ್ತಾ ಇದೆ. ಹಾಗೂ ಮನೆಯಿಂದ ಆಚೆ ಕಡೆ ಕೆಲಸಕ್ಕೆ ಹೋಗೋರು ಕೂಡ ಒಂದು ಮಳೆಗಾಗಿ ಒಂದು ಕೊಡೆನೋ ಅಥವಾ ಅಂಬ್ರೆಲಾನೋ ಅಥವಾ ರೈನ್ ಕೋಟೋ, ಸ್ವೆಟರೋ ಈ ರೀತಿಯಾಗಿ ತಗೊಂಡು ಹೋಗಿ ಅಂತ IMD ತಿಳಿಸ್ತಾ ಇದೆ. ಹಾಗೂ ವಿದ್ಯುತ್ ಕಂಬಗಳ ಪಕ್ಕದಲ್ಲಿ ಅಥವಾ ವಿದ್ಯುತ್ ಕಂಬಕ್ಕೆ ಅಂಟಿಕೊಂಡು ಮಳೆಗಾಲ ಸಂದರ್ಭದಲ್ಲಿ ನಿಲ್ಬೇಡಿ ಅಂತ ಕೂಡ ಹೇಳ್ತಾ ಇದೆ. ಈ ರೀತಿಯಾಗಿ ಎಲ್ಲ ಸಾರ್ವಜನಿಕರಿಗೂ ಕೂಡ ಈ ಒಂದು ಮಳೆಯಿಂದ ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಅಂತ ಈಗಾಗಲೇ ಅಧಿಕೃತವಾಗಿ ರಾಜ್ಯ ಹವಾಮಾನ ಇಲಾಖೆಯು ಕೂಡ ಸಾರ್ವಜನಿಕರಿಗೆ ಪ್ರಕಟಣೆಯಲ್ಲಿ ಯಾವ ರೀತಿ ಅಗತ್ಯ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತಗೋಬೇಕು ಅನ್ನೋದನ್ನು ಕೂಡ ಈಗಾಗಲೇ ತಿಳಿಸಿದೆ. ಹಾಗೂ ಅದೇ ರೀತಿಯಾಗಿ ಎಲ್ಲರೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು. ಯಾವ ಯಾವ ಜಿಲ್ಲೆಗಳಿಗೆ ಜುಲೈ 18ರವರೆಗೂ ಈ ಒಂದು ಯೆಲ್ಲೋ ಅಲರ್ಟ್ IMD ಘೋಷಣೆ ಮಾಡಿದೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು, ಕೊಡಗು, ಸಿಲಿಕಾನ್ ಸಿಟಿ ಬೆಂಗಳೂರಿಗೂ ಕೂಡ, ಅಂದರೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೂ ಕೂಡ ಅಗತ್ಯ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತಗೊಳ್ಳಿ ಅಂತ ತಿಳಿಸಲಾಗಿದೆ. ಮೈಸೂರು, ತುಮಕೂರು, ಹಾಸನ, ಚಿತ್ರದುರ್ಗ ಜಿಲ್ಲೆಗಳಲ್ಲೂ ಕೂಡ ಯೆಲ್ಲೋ ಅಲರ್ಟ್ IMD ಘೋಷಣೆ ಮಾಡಿದೆ. ಈ ಜಿಲ್ಲೆಗಳಲ್ಲಿರ್ತಕ್ಕಂತಹ ಎಲ್ಲ ಜನ, ಅಂದರೆ ರೈತರು, ವಿದ್ಯಾರ್ಥಿಗಳು, ಕೆಲಸಕ್ಕೆ ಆಚೆ ಹೋಗೋರು ಮನೆಯಿಂದ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ದಯವಿಟ್ಟು ಪಾಲಿಸಿ. ಹಾಗಾಗಿ ಈ ಮಾಹಿತಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೂ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ರೈತರಿಗೂ ಈ ವಿಡಿಯೋ ತಲುಪುವವರೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.